ಆಪರೇಷನ್ ಸಿಂಧೂರ್ 4 ದಿನಗಳ ನಂತರದಲ್ಲಿ ಸ್ವತಃ ಪಾಕಿಸ್ತಾನ ಅಮೆರಿಕನ ಕಾಂಟ್ಯಾಕ್ಟ್ ಮಾಡಿ ಹೇಗಾದ್ರೂ ಮಾಡಿ ಯುದ್ಧವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂತೇಳಿ ಬೇಡಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿಯ ಅಧ್ಯಕ್ಷರು ಭಾರತವನ್ನು ಸಂಪರ್ಕ ಮಾಡಿ ಮೊನ್ನೆ ದಿನ ಸೀಸ್ಫೈರ್ ಘೋಷಣೆ ಆಗಿರುವಂಥದ್ದು ತಮಗೆಲ್ಲ ತಿಳಿದಿದೆ. ನಿನ್ನೆ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇಡೀ ಜಗತ್ತಿಗೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಿನ್ನೆ ಸಂದೇಶವನ್ನು ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಏನ್ ಸೀಸ್ಫೈರ್ ಆಗಿದೆ, ಇದು ಯಾವುದೂ ಕೂಡ ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಕಡೆಯಿಂದ ಯಾವತ್ತೇ ಒಂದು ಟೆರರಿಸ್ಟ್ ಅಟ್ಯಾಕ್ ಆದರೂ ಸಹ it will be considered as a act of war. If there is any terrorist activity on the part of Pakistan or from any terrorist organization, this will be considered as an act of war. ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ನಿನ್ನೆ ಮಾತುಗಳಲ್ಲಿ ಸಂದೇಶವನ್ನು ನೀಡಿದ್ದಾರೆ. ಮತ್ತು ಆಪರೇಷನ್ ಸಿಂಧೂರ್ನ ಯಶಸ್ಸಿಗೆ ನಮ್ಮೆಲ್ಲ ಯೋಧರಿಗೆ, ಸಶಸ್ತ್ರ ಪಡೆಗಳಿಗೆ ಅವರು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ, ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ. ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶ, ಸಂದೇಶ ನನ್ನ ಪ್ರಧಾನಮಂತ್ರಿಗಳ ಮಾತು ಅಂತ ಹೇಳಿದ್ರೆ, ವಾಟರ್ ಅಂಡ್ ಬ್ಲಡ್ ಕೆನಾಟ್ ಫ್ಲೋಟ್ ಟುಗೆದರ್. ನೀರು ಮತ್ತೆ ರಕ್ತ ಇವೆರಡೂ ಸಹ ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ನೀಡಿದ್ದಾರೆ. ಪಾಕಿಸ್ತಾನಕ್ಕೂ ಕೂಡ ಸಂದೇಶವನ್ನು ನೀಡಿದ್ದಾರೆ, ಜಗತ್ತಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಏನು ಸಿಂಧೂ ನದಿಯ ನೀರನ್ನ ಈಗ ತಡೆ ಹಿಡಿತಕ್ಕಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ನೀರನ್ನು ಬಿಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ, ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿ ಚಟುವಟಿಕೆಗಳೇನು ನಡೀತಾ ಇದ್ದಾವೆ ಇವತ್ತು, ಅದೆಲ್ಲವೂ ಕೂಡ ಶಾಶ್ವತವಾಗಿ ಶಮನ ಆಗಬೇಕು, ನಿಲ್ಲಬೇಕು. ಪಾಕಿಸ್ತಾನ ಬೆಂಬಲವನ್ನ ಕೊಡುವಂಥದ್ದನ್ನು ಸಂಪೂರ್ಣ ನಿಲ್ಲಿಸಬೇಕು. ಆಗ ಮಾತ್ರ ನೀರು ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ನೀರು ಮತ್ತು ರಕ್ತ ಇವೆರಡೂ ಕೂಡ ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ಕೂಡ ನಿನ್ನೆ ಪ್ರಧಾನಮಂತ್ರಿಗಳು ನೀಡಿದ್ದಾರೆ. ಮತ್ತೊಂದು ನೇರವಾಗಿ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ನೀಡಿದ್ದಾರೆ. ನೋ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್. ಪಾಕಿಸ್ತಾನ ಭಾರತದ ಮೇಲೆ ಯಾವುದೊಂದು ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಅನ್ನ, ನ್ಯೂಕ್ಲಿಯರ್ ಹೆಸರು ಹೇಳ್ಕೊಂಡು ನಮ್ಮ ಮೇಲೆ, ಭಾರತ ಮೇಲೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ದೊಡ್ಡ ಬೆದರಿಕೆಗೆ ನಾವು ಬಗ್ಗೋದಿಲ್ಲ ಅಂತ ಸಂದರ್ಭ ಸೃಷ್ಟಿ ಆದ್ರೆ ನಾವು ಅದಕ್ಕೆ ಸ್ಪಷ್ಟ ಉತ್ತರವನ್ನು ನೀಡ್ತೇವೆ. ಮತ್ತೆ ಪಾಕಿಸ್ತಾನ, if at all if Pakistan has to survive, if at all if Pakistan has to survive, it has to stop supporting terrorism. ಪಾಕಿಸ್ತಾನ ಇವತ್ತೇನಾದ್ರೂ ಮುಂದಿನ ದಿನಗಳಲ್ಲಿ ಆ ದೇಶ ಇರಬೇಕು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಸಹ ಉಗ್ರಗಾಮಿಗಳಿಗಾಗ್ಲಿ, ಉಗ್ರಗಾಮಿ ಸಂಘಟನೆಗಳಿಗಾಗ್ಲಿ ಯಾವುದೇ ರೀತಿ ಬೆಂಬಲವನ್ನ ನೀಡಬಾರದು ಅನ್ನುವ ಸ್ಪಷ್ಟ ಸಂದೇಶವನ್ನ ಗೌರವಾನ್ವಿತ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಿನ್ನೆ ನೀಡಿದ್ದಾರೆ, ಸಂದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಸಂದೇಶ
ಭಾರತಕ್ಕೂ ಕೂಡ ಭಾರತೀಯರಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ನಮ್ಮೆಲ್ಲ ಸಶಸ್ತ್ರ ಪಡೆಗಳಿಗೆ, ಯೋಧರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಯಾವ ರೀತಿ ಪಾಕಿಸ್ತಾನಕ್ಕೆ ಸುಳಿವನ್ನು ಕೂಡ ನೀಡಿದ್ದೇನೆ, ಪಾಕಿಸ್ತಾನಕ್ಕೂ ಕೂಡ ನುಗ್ಗಿ ಯಾವ ರೀತಿ ನಿಮ್ಮನ್ನ ಧ್ವಂಸ ಮಾಡಬಹುದು ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪಾಕಿಸ್ತಾನ ಸುಧಾರಿಸಿಕೊಳ್ಳದೆ ಹೋದ್ರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಉಳಿಗಾಲವಿಲ್ಲ ಅನ್ನುವ ಸಂದೇಶವನ್ನು ಕೂಡ ನೀಡಿದ್ದಾರೆ. ಮತ್ತೆ ಜಗತ್ತಿಗೂ ಸಹ, ಯಾಕಂದ್ರೆ ಪ್ರಧಾನಮಂತ್ರಿಗಳು ಇಡೀ ಪ್ರಪಂಚವನ್ನ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಇವತ್ತು ಉಗ್ರಗಾಮಿ ಚಟುವಟಿಕೆಗಳು ಅಥವಾ ಟೆರರಿಸಂ ಏನಿದೆ, ಇದು ಭಾರತವನ್ನಷ್ಟೇ ಅಲ್ಲ ಇಡೀ ದೇಶವನ್ನ ಕಿತ್ತು ತಿಂತಾ ಇದೆ. ಈ ಕಾಯಿಲೆಯನ್ನ ಬುಡ ಸಮೇತ ತೆಗೆದುಹಾಕಬೇಕು, ಆಗ ಮಾತ್ರ ಎಲ್ಲಾ ದೇಶಗಳು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಅನ್ನುವ ಸ್ಪಷ್ಟ ಸಂದೇಶವನ್ನು ಕೂಡ ಪ್ರಧಾನಮಂತ್ರಿ ಆಗಿಂದಾಗಲೂ ಕೂಡ ಅವರು ಈ ಸಂದೇಶವನ್ನು ನೀಡ್ಕೊಂಡು ಬಂದಿದ್ದಾರೆ. ನಿನ್ನೆಯೂ ಸಹ ಪಾಕಿಸ್ತಾನ ಕಡೆಯಿಂದ ಏನೇ ಉಲ್ಲಂಘನೆ ಆದರೂ ಸಹ ಭಾರತ ಅದನ್ನು ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರೋದಿಲ್ಲ ಅನ್ನುವ ಸಂದೇಶವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗಳು ನಿನ್ನೆ ನೀಡಿದ್ದಾರೆ.